ಹೋಗ್ತೀವಿ. ಒಂದು ವಿಚಾರವನ್ನ ಈ ದೈವ ಸನ್ನಿಧಿಯಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ದೇವೆ. ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಶ್ರೇಷ್ಠವಾದದ್ದು. ಆ ಭಗವಂತ ನಮಗೆ ಈ ಮಾನವ ಜನ್ಮ ನೀಡಿದ್ದಾನೆ ಅಂತ ಹೇಳಿದ್ರೆ ಅದು ನಮ್ಮ ಒಂದು ಪುಣ್ಯ. ಹಾಗೆ ಮನುಷ್ಯರಾಗಿ ಈ ಪ್ರಪಂಚಕ್ಕೆ ಬಂದಿರ್ತಕ್ಕಂಥ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ. ಆ ಕಟ್ಟುಪಾಡುಗಳನ್ನ ನಾವು ಮೈಗೂಡಿಸ್ಕೊಂಡು ಹೋದಾಗ, ಒಳ್ಳೆಯ ಹಾದಿಯಲ್ಲಿ ನಡೆದಾಗ ಆ ದೇವರು ಕೂಡ ನಮ್ಮನ್ನು ಮೆಚ್ತಾನೆ. ದೇವರು ಮೆಚ್ಚುವಂತಹ ರೀತಿಯಲ್ಲಿ ಬದುಕನ್ನು ಕಾಳ್ಕೋಬೇಕು. ಬದುಕಿದ್ದಲ್ಲ ಬದುಕಲ್ಲ, ಬದುಕಿಗೆ ಒಂದು ಅರ್ಥ ಇದೆ. ಭಗವಂತ ಪ್ರತಿಯೊಬ್ಬರಿಗೂ ಒಂದೊಂದು ಬದುಕನ್ನು ಕೊಟ್ಟಿದ್ದಾನೆ. ಆ ಬದುಕನ್ನು ಅರ್ಥಪೂರ್ಣವಾಗಿ ನಡೆಸಬೇಕಾದ್ರೆ ನಾವು ಮೊದಲು ಒಳ್ಳೆ ಕೆಲಸಗಳನ್ನು ಈ ಸಮಾಜದಲ್ಲಿ ಮಾಡಬೇಕು. ಉದಾಹರಣೆಗೆ ಹೇಳ್ಬೇಕಾದ್ರೆ ನಾನೇ ಬದುಕಬೇಕು, ನನ್ನ ಜೊತೆ ಇನ್ನೊಬ್ರು ಬದುಕಬೇಕು. ನಾವು ಒಂದು ವೇಳೆ ಒಂದು ತಪ್ಪನ್ನು ಮಾಡುವಾಗ 1-2 ನಿಮಿಷ ಯೋಚನೆ ಮಾಡಬೇಕು. ನಾವು ತಪ್ಪು ಮಾಡಿ ಜನರ ಕೈಯಿಂದ ತಪ್ಪಿಸ್ಕೋಬಹುದು, ಆದ್ರೆ ದೇವರ ಕೈಯಿಂದ ನಾವು ತಪ್ಪಿಸ್ಕೊಳಕ್ಕಾಗಲ್ಲ. ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸವೂ ಕೂಡ ಪ್ರತಿಯೊಂದು ಕೂಡ ದೇವರು ತಿಳಿಸ್ತಾ ಇದ್ದಾನೆ. ಆತನ ಶಿಕ್ಷೆಯಿಂದ ನಾವು ತಪ್ಪಿಸ್ಕೊಳಕ್ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಸಜ್ಜನರಾಗಿ ಬಾಳಿ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಮಾಡಿದಾಗ ಮಾತ್ರ ಈ ಜೀವನಕ್ಕೆ ಅರ್ಥ ಇರ್ತದೆ. ಆಮೇಲೆ ಜೀವನದಲ್ಲಿ ಎಷ್ಟೋ ಜನ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ, ಸಹಾಯ ಮಾಡ್ತಾರೆ. ಸಹಾಯ ಮಾಡಿದಾಗ ನಮ್ಮ ಏನು ವಸೂಲಿಯವರೆಗೂ ಯಾರೆಲ್ಲ ನಮಗೆ ಜೀವನದಲ್ಲಿ ಸಹಾಯ ಮಾಡಿದಾರೋ ಅವರನ್ನ ಯಾವತ್ತೂ ಕೂಡ ಮರೆಯಬಾರದು. ಇದನ್ನೇ ದೇವರು ಬಯಸ್ತಕ್ಕಂಥದ್ದು. ಮನುಷ್ಯನಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಅಂತ ಹೇಳ್ತಾ ಇವತ್ತು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಹಲವು ವರ್ಷಗಳನ್ನ ನಮ್ಮ ರಾಜಕೀಯ ಗುರುಗಳು ತೀರೋದ ಮೇಲೆ ಸುಮಾರು 15 ವರ್ಷಗಳ ಕಾಲ ಈ ತಾಲೂಕಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ. ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೂ ಕೂಡ ನಮ್ಮ ಜೆಡಿಎಸ್ ನಾಯಕರು, ನಮ್ಮ ಜೆಡಿಎಸ್ ಕಾರ್ಯಕರ್ತರು ದುಂಬಿಕೊಳ್ಳಿಲ್ಲ, ಆತ್ಮವಿಶ್ವಾಸವನ್ನು ಕಳ್ಕೊಳ್ಳಿಲ್ಲ. ಇಂದಲ್ಲ ನಾಳೆ ನಾವು ಗೆದ್ದೇ ಗೆಲ್ತೇವೆ, ಈ ಅಧಿಕಾರದ ಚುಕ್ಕಾಣಿ ತಾಲೂಕಲ್ಲಿ ಇಲ್ಲೇ ಇರ್ತದೆ ಅಂತೇಳಿ ಈ ಒಂದು ಪಕ್ಷವನ್ನು ಇವತ್ತು ನಮ್ಮ ಜೆಡಿಎಸ್ ಕಾರ್ಯಕರ್ತರು, ತಾವುಗಳು, ತಾಲೂಕಲ್ಲಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರುಗಳು ಮತ್ತು ಎಲ್ಲ ನಮ್ಮ ಏನು ಕಾರ್ಯಕರ್ತರು, ನಾನು ಅವರಿಗೆ ತಲೆಬಾಗಿ ಕೈ ಮುಗಿತಾರೆ. ನಮ್ಮ ಕಾರ್ಯಕರ್ತರ ಬಗ್ಗೆ ಹೆಮ್ಮೆ ಇದೆ. ಏನಂತಂದ್ರೆ ಅವರು ಕೈ ಹಾಕಿದ್ರೆ ಅದನ್ನ ಗಳಿಸೋವರೆಗೂ ಕೈ ಬಿಡೋಣ ಅಂತಕ್ಕಂಥ ಒಂದು ಅಚಲವಾದಂತ ಒಂದು ಮನಸ್ಸು ನಮ್ಮ ಕಾರ್ಯಕರ್ತರು ಇದೆ. ಇಂಥ ನಾಯಕರನ್ನ, ಇಂಥ ಕಾರ್ಯಕರ್ತರನ್ನ ಪಡೆದಿರ್ತಕ್ಕಂಥದ್ದು ಈ ಪಕ್ಷದ ಒಂದು ಅದೃಷ್ಟ ಅಂತ ಕೂಡ ಈ ಸಂದರ್ಭದಲ್ಲಿ ಈ ಪಕ್ಷದಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ನಾನು ಸುಧಾರಣೆ ಅಂತ ನಾನು ಭಾವಿಸ್ತೇನೆ. ಕೊನೆಯದಾಗಿ ಯಾಕೆಂದ್ರೆ ಮಾತಾಡ್ತಕ್ಕಂಥ ಒಂದು ಭಾಷಣ ಮಾಡತಕ್ಕಂಥ ವೇದಿಕೆ ಇಲ್ಲ. ಗೊಲ್ಲಳ್ಳಿ ಪ್ರಭಾಕರ್ ಚಿಕ್ಕ ವಯಸ್ಸಲ್ಲಿ ಚಿಕ್ಕವರಾದ್ರೂ ಕೂಡ ಅವರಿಗೆ ಅನೇಕ ಕನಸುಗಳಿದ್ದಾವೆ. ನಾನು ಒಟ್ಟಿದ್ದೇನೆ, ಸಮಾಜಕ್ಕೆ ಒಂದಷ್ಟು ಮಾಡಬೇಕು ಎಂತಕ್ಕಂಥ ಅರ್ಥವಾದಂತ ಒಂದು ಮನಸ್ಸನ್ನು ಇಟ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅನೇಕ ಜನಪದ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಒಂದು ಸಹಾಯ ಮಾಡಬೇಕು, ಈ ಸಮಾಜಕ್ಕೆ ಒಳ್ಳೆ ಮಾಡಬೇಕು ಅಂತ ಹೇಳಿ ಅಚಲವಾದಂತ ಮನಸ್ಸನ್ನು ಇಟ್ಕೊಂಡಿದ್ದಾರೆ. ಆ ಭಗವಂತ ಅವರಿಗೆ ಅಷ್ಟೈಶ್ವರ್ಯವನ್ನು ಕೊಳ್ಳಿ, ಇನ್ನೂ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತಾಲೂಕಿಗೆ ಅವರ ಒಂದು ಸೇವೆ ಸಿಕ್ಕಿ ಅವರನ್ನು ಸದಾ ದೇವರು ಚೆನ್ನಾಗಿ ಕೂಡ ಆ ಭಗವಂತನ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.